ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरिः ओम्। 17ನೇ ಶ್ಲೋಕ ಆಗಬೇಕು. 5ನೇ ಅಧ್ಯಾಯದ 17ನೇ ಶ್ಲೋಕ. ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಚನ್ತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಇನ್ನೂ ಆ ಮೋಕ್ಷವನ್ನ ಪಡೆಯಬೇಕು ಅಂದರೆ ಹೇಗಿರಬೇಕು ಅಂತ ಕೃಷ್ಣ ಪರಮಾತ್ಮ ಇನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ. ತದ್ಬುದ್ಧಯ, ಇಲ್ಲಿ ಬುದ್ಧಿ ಶಬ್ದ ವಾಚ್ಯವಾದದ್ದು ತದ್ಬುದ್ಧಯ ತದಾತ್ಮಾನಃ, ನಮ್ಮ ಮನಸ್ಸು, ನಮ್ಮ ಬುದ್ಧಿ. ಆತ್ಮ ಅಂತಂದ್ರೆ ಮನಸ್ಸು, ನಮ್ಮ ಬುದ್ಧಿ ಏನೇ ಅಂದ್ರೆ ಪರಬ್ರಹ್ಮನಾದ ಸರ್ವೋತ್ತಮನಾದ ಪರಮಾತ್ಮನ ಚಿಂತನೆಯನ್ನೇ ನಮ್ಮ ಬುದ್ಧಿ ಮಾಡ್ತಾ ಇರಬೇಕು. ತದ್ಬುದ್ಧಯ ತದಾತ್ಮಾನಃ ಅಂದ್ರೆ ತದಾತ್ಮರು ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಈ ಜಗತ್ತಿಗೆ ಸೃಷ್ಟಿಯ ದ್ಯಷ್ಟಕವನ್ನ ಕೊಡುವಂತಹ ಭಗವಂತನೇ, ಅವನೇ ನನಗೆ ಸ್ವಾಮಿ ಅಂತ ಯಾರು ತಿಳಿತಾರೋ ಅವರು ತದಾತ್ಮರು. ತದಾತ್ಮಾನಃ, ತತ್ ಶಬ್ದ, ಈಗ ತತ್ವಮಸಿ ಅಂತ ಎಲ್ಲ ಕೇಳಿರ್ತೀರಿ ಈ ಶಬ್ದವನ್ನ. ತತ್ ಅಂತಂದ್ರೆ ಅಲ್ಲಿ ಬ್ರಹ್ಮ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ತದಾತ್ಮಾನಃ, ತತ್ ಆತ್ಮಾನಃ ಅಂದ್ರೆ ಪರಮಾತ್ಮನೇನೆ. ಇಲ್ಲೂ ಕೂಡ ಅಷ್ಟೇ, ತತ್ ಶಬ್ದ ವಾಚ್ಯನಾದವನು ಪರಮಾತ್ಮ. ಆ ಪರಮಾತ್ಮನೇನೆ ಜಗತ್ತಿಗೆ ಸೃಷ್ಟಿಯ ದ್ಯಷ್ಟಕವನ್ನ ಕೊಡುವಂತಹ ಪರಮಾತ್ಮನೇನೆ ನನಗೆ ಸ್ವಾಮಿಯಾಗಿದ್ದಾನೆ. ಯಾರು ತಿಳಿತಾರೋ ಅವರು ತದಾತ್ಮರು. ತನ್ನಿಷ್ಠಾಹ, ಪರಮಾತ್ಮನಲ್ಲಿ ಸ್ಥಿರವಾದ ಮನಸ್ಸುಳ್ಳವರು. ಸ್ಥಿರವಾದ ಮನಸ್ಸುಳ್ಳವರು ತನ್ನಿಷ್ಠಾಹ ತತ್ಪರಾಯಣಾಹ. ಸ್ವಾಮಿ ಅಂತ ಹೌದು ತಿಳಿಯಬಹುದು, ಆದ್ರೆ ಅವನೇನೇ ನಮಗೆ ಆಶ್ರಯನಾಗಿದ್ದಾನೆ. ನೋಡಿ, ಈಗ ನಮ್ಮ ಆಫೀಸಲ್ಲಿ ನಮ್ಮ ಬಾಸ್ ಇರ್ತಾರೆ, ಅವರು ನಮಗೆ ಬಾಸ್. ಎಲ್ಲಿ? ಆಫೀಸಲ್ಲಿ ಮಾತ್ರ. ಮನೆಗೆ ಬಂದ್ರೆ ನಮ್ಮನ್ನ ಆಶ್ರಯಿಸಿಕೊಂಡು ಅನೇಕ ಮಂದಿ ಇರ್ತಾರೆ. ಇಲ್ಲಿ ಹಾಗಲ್ಲ. ಸದಾಕಾಲ ಸ್ವಾಮಿನು, ಬಾಸು ಅವನೇ, ಬಿಗ್ ಬಾಸ್ ಅವನೇ. ಹೌದಾ? ಸಂಸಾರದಲ್ಲಿ ಮನೆಗೆ ಬಂದ ಎಲ್ಲ ಸರ್ವತ್ರ ಅವನೇ ಆಶ್ರಯ, ಅವನಿಲ್ಲದೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ತತ್ಪರಾಯಣ ಅಂತಂದ್ರೆ ಆ ಭಗವಂತನೇ ಮುಖ್ಯವಾಗಿ ಆಶ್ರಯನಾಗಿದ್ದಾನೆ ನನಗೆ ಅಂತ ಯಾರು ತಿಳಿತಾರೋ ತತ್ಪರಾಯಣ. ತನ್ನಿಷ್ಠಾಹ ತತ್ಪರಾಯಣ. ಇಂತಹ ಜ್ಞಾನವನ್ನ ಪಡೆದವರು ಏನಾಗ್ತಾರೆ ಗೊತ್ತಾ?
ಜ್ಞಾನ ನಿರ್ಧೂತ ಕಲ್ಮಷಃ, ಅಂತಹ ಜ್ಞಾನದಿಂದಾಗಿ ಸಕಲ ಪಾಪಗಳಿಂದ ದೂರರಾಗಿ ಆ ಜೀವರು ಅಪುನರಾವೃತ್ತಿಂ ಗಚ್ಚಂತಿ. ನೋಡಿ ಎಷ್ಟು ಅದ್ಭುತ ಕೃಷ್ಣ ಪರಮಾತ್ಮ. ಅಪುನರಾವೃತ್ತಿಂ, ಅಪುನರಾವೃತ್ತಿಂ ಅಂದ್ರೆ ಏನು? ಮತ್ತೆ ಬರದೇ ಹೋಗ್ತಾರೆ. ಮತ್ತೆ ಬರದೇ ಇರುವಂತದ್ದು, ಮತ್ತೆ ಸಂಸಾರಕ್ಕೆ ಬರದೇ ಇರುವಂತದ್ದು ಅಂದ್ರೆ ಯಾವುದು? ಮೋಕ್ಷ. ಮೋಕ್ಷ. ಹಾ, ಮೋಕ್ಷ. ಅಪುನರಾವೃತ್ತಿಂ, ಮತ್ತೆ ಪುನಃ ಪುನಃ ಆವೃತ್ತಿ ಎಂಬುವಂಥದ್ದು ಇಲ್ಲ. ಅದು ಯಾವುದೋ ಅದು ಅಪುನರಾವೃತ್ತಿ. ಅದು ಯಾವುದು? ಮೋಕ್ಷ. ಅದಕ್ಕೆ ಗಚ್ಚಂತಿ, ಅದಕ್ಕೆ ಹೋಗ್ತಾರೆ. ನನ್ನಲ್ಲಿಯೇ ಬುದ್ಧಿ ಉಳ್ಳವರು, ನನ್ನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡುವವರು, ನಾನೇ ಸ್ವಾಮಿ ಎಂದು ತಿಳಿದವರು, ನನ್ನಲ್ಲೇ ಸ್ಥಿರವಾದ ಮನಸ್ಸುಳ್ಳವರು, ನಾನೇ ಮುಖ್ಯ ಆಶ್ರಯ ಅಂತ ತಿಳಿದವರು. ಶೈಲಾ ಅವರೇ ಮ್ಯೂಟ್ ಮಾಡಿ. ಈ ರೀತಿ ಜ್ಞಾನವನ್ನ ಪಡೆದವರು ಯಾರಿರ್ತಾರೋ ಅಂತಹ ಜ್ಞಾನದಿಂದ ಅವರ ಸಕಲ ಪಾಪಗಳಿಂದ ದೂರರಾಗಿ, ಅರ್ಥಾತ್ ಸಕಲ ಪಾಪಗಳನ್ನ ಕಳೆದುಕೊಂಡು ಅಪುನರಾವೃತ್ತಿ ಶಬ್ದವಾಚ್ಯವಾದ ಪರಮಾತ್ಮನ ಧಾಮವಾದ ಮೋಕ್ಷವನ್ನು ಕುರಿತು ಅವರು ಹೋಗ್ತಾರೆ ಅಂತ ಇದರಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ, ಎಲ್ಲ ಕಡೆಯಲ್ಲೂ ಅಷ್ಟೇ ತತ್ 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 ಅಂತಂದ್ರೆ ತತ್ ಶಬ್ದ ವಾಚ್ಯನಾದವನು ಪರಮಾತ್ಮ. ತದ್ಬುದ್ಧಯ, ಪರಮಾತ್ಮನಲ್ಲಿ ಬುದ್ಧಿಯುಳ್ಳ, ಪರಮಾತ್ಮನಲ್ಲಿ ಬುದ್ಧಿಯುಳ್ಳ ಪರಮಾತ್ಮನಲ್ಲಿ ಬುದ್ಧಿಯುಳ್ಳ ತದಾತ್ಮಾನಃ, ತದಾತ್ಮಾನಃ ಆ ಭಗವಂತನೇ ನಮಗೆ ಸ್ವಾಮಿಯಾಗಿದ್ದಾನೆ ಎಂದು ಬುದ್ಧಿಯುಳ್ಳ, ಆ ಭಗವಂತನೇ ನಮಗೆ ಸ್ವಾಮಿಯಾಗಿದ್ದಾನೆ ಎಂದು ಬುದ್ಧಿಯುಳ್ಳ ತನ್ನಿಷ್ಠಾಹ, ಆ ಪರಮಾತ್ಮನಲ್ಲಿ ಸ್ಥಿರವಾದ ಮನಸ್ಸುಳ್ಳ ತನ್ನಿಷ್ಠಾಹ, ಆ ಪರಮಾತ್ಮನಲ್ಲಿ ಸ್ಥಿರವಾದ ಮನಸ್ಸುಳ್ಳವರು ಅಂತ ಬರ್ಕೊಳ್ಳಿ. ಪರಮಾತ್ಮನಲ್ಲಿ ಸ್ಥಿರವಾದ ಉಳ್ಳವರು ತತ್ಪರಾಯಣ, ಅವನೇ ನನಗೆ ಮುಖ್ಯ ಆಶ್ರಯನಾಗಿದ್ದಾನೆ ಎಂದು ತಿಳಿದವರು, ಅವನೇ ಮುಖ್ಯ ನಮಗೆ ಆಶ್ರಯನಾಗಿದ್ದಾನೆ ಎಂದು ತಿಳಿದವರು ಅಂದರೆ ಆ ಇಂತಹ ಜ್ಞಾನದಿಂದ ಅಂತ ಬರ್ಕೊಳ್ಳಿ, ಅದಕ್ಕೆ ಶಬ್ದ ಇಲ್ಲ ಇಲ್ಲಿ. ಇಂತಹ ಜ್ಞಾನದಿಂದ ಜ್ಞಾನ ನಿರ್ಧೂತ ಕಲ್ಮಷಾಹ, ಜ್ಞಾನ ನಿರ್ಧೂತ ಕಲ್ಮಷಾಹ, ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ, ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದ ಸಕಲ ಪಾಪಗಳನ್ನ ಕಳೆದುಕೊಂಡವರು,
ಸಕಲ ಪಾಪಗಳನ್ನ ಕಳೆದುಕೊಂಡವರು ಅಪುನರಾವೃತ್ತಿಂ ಅಪುನರಾವೃತ್ತಿಂ ಮೋಕ್ಷವನ್ನು ಅಪುನರಾವೃತ್ತಿಂ ಮೋಕ್ಷವನ್ನು ಗಚ್ಚಂತಿ ಹೊಂದುತ್ತಾರೆ ಗಚ್ಚಂತಿ ಹೊಂದುತ್ತಾರೆ. ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯರಿಗೆ. ನಮಸ್ಕಾರ. ಇನ್ನೊಂದು ತಿಂಗಳು ಬರಕ್ ಆಗಲ್ಲ ಅಂತ ಅನ್ಕೊಳ್ತೀನಿ ಆಚಾರ್ಯ. ಯಾತ್ರೆ ಮದುವೆ ಓಡಾಟ. ಓ ಮದುವೆನಾ? ಸರಿ ಸರಿ ಸರಿ, ಹೇಳಿ ಆಚಾರ್ಯ. ಮದುವೆನಾ? ಓಡಾಟ, ಈಗ ಬೇರೆ ಊರಿಗೆ ಬಂದಿದ್ದೀನಿ, ಹೀಗೆ ಆಗ್ತಾ ಇರುತ್ತೆ. ಹೌದು, ಮಗನ್ ಮದುವೆ. ಇನ್ವಿಟೇಷನ್ ಹಾಕ್ತೀನಿ, ಊರಿಗೆ ಹೋದ್ಮೇಲೆ ಎಲ್ಲ ಬೇರೆ ಕಡೆ ಕೊಡ್ತಾ ಇದ್ದೀನಿ. ಆಗ್ಲಿ ಆಗ್ಲಿ ಆಗ್ಲಿ. ಪಾಠಕ್ಕೆ ಅವಾಗ ಯಾವಾಗ ಅದಕ್ಕೆ ಹೇಳ್ಬೇಡ, ಹಾಗೆ ಇದು ಮಾಡಿದೀನಿ. ಎಲ್ಲ ನಿರ್ವಿಘ್ನವಾಗಿ ಆಗ್ಲಿ. ತಮ್ಮ ಆಶೀರ್ವಾದ. ಆಯ್ತು ಆಚಾರ್ಯ. ಸರಿ. ಸರಿ, ಮತ್ತೆ ಪ್ರಶ್ನೆ ಇದ್ರೆ ಕೇಳಿ. ಏನೂ ಇಲ್ಲ, ಮುಖ್ಯವಾಗಿ ಇದಷ್ಟು ಆಗದೆ ಹೋದ್ರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಡಬೇಕು ನಮ್ಮ ಮನಸ್ಸನ್ನ ಸ್ಥಿರವಾಗಿ ಇಟ್ಟುಕೊಳ್ಳಿಕ್ಕೆ. ಅಷ್ಟಿಲ್ಲದೆ ಹೋದ್ರೂ ಕೆಟ್ಟವರ ಸಂಘವನ್ನ ಮಾಡಬಾರದು. ದುರುಳ ಜನರ ಸಂಘವೆಂಬೋದೆ ಎಂದಿಗೂ ನೊಣ ಬೆರಸಿದ ಊಟ. ಪರಮ ಭಾಗವತರ ಪದ ಸಂಘವೆಂಬೋದೆ ಮಸ್ತಕ ಮಣಿ ಮುಕುಟ. ಬರೆ ಮೋಸಗೊಳಿಸುವ ಸತಿಸೂತರೆಂಬೋರೆ ಕೇವಲ ಯಮ ಕಾಟ. ಪರತತ್ವನಾದ ಶ್ರೀ ಹರಿಯನೆ ಭಜಿಸೋದೆ ವೈಕುಂಠಕ್ಕೆ ಓಟ. ವೈಕುಂಠಕ್ಕೆ ಓಟ ಯಾವುದು? ಪರತತ್ವನಾದ ಶ್ರೀ ಹರಿಯನ್ನೇ ಭಜಿಸುವುದೇ ವೈಕುಂಠಕ್ಕೆ ಓಟ. ನಂಬಿ ನೆಚ್ಚದಿರೇಲು ನರಲೋಕ ಸ್ಥಿರವೆಂಬೋ ಅಂಬಲಿ ಪರಮಾನ್ನ. ಅದು ಅಂಬಲಿ, ಅಲ್ಲ. ಅನ್ನ ನೀರು ಬರ್ತದಲ್ಲ, ಗಂಜಿಯ ಸ್ವಲ್ಪ ಅನ್ನ ಮಿಕ್ಸ್ ಇರ್ತದೆ, ಅಂಬಲಿ ಇದು. ಈ ಸಂಸಾರ ಎನ್ನುವುದು ಅಂಬಲಿಗೆ, ಅದನ್ನೇ ಪರಮಾನ್ನ ಅಂತ ತಿಳ್ಕೊಂಡು ಅದರಲ್ಲಿ ಇರಬೇಡಿ. ಪರತತ್ವನಾದ ಪರಮಾತ್ಮನನ್ನ, ನಾರಾಯಣನನ್ನ ಭಜಿಸಿ ವೈಕುಂಠಕ್ಕೆ ಹೋಗಿ. ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಕ್ಕಿದ ದೀಪ. ಇವತ್ತಿರ್ತೇವೆ, ನಾಳೆಗಿರೋದಿಲ್ಲ. ಯಾರಿಗೊತ್ತು? ಯಾರ ಕೈಯಲ್ಲಿದೆ? ಎಷ್ಟು ದುಡ್ಡಿದ್ರೇನು, ಏನಿದ್ರೇನು, ಪರಮಾತ್ಮ ನಿಶ್ಚಯ ಮಾಡಿದ ಸತ್ಯ ಸಂಕಲ್ಪ ನಮ್ಮನ್ನ ಕರೆಸ್ಕೊಳ್ಬೇಕು ಅಂದ್ರೆ ಎಂತಹ ಡಾಕ್ಟರ್ ಇದ್ರು ಐ ಆಮ್ ಸಾರಿ ಅಂತ ಹೇಳ್ತಾರೆ. ಏನೂ ಮಾಡ್ಲಿಕ್ಕಾಗುವುದಿಲ್ಲ. ಪರಮಾತ್ಮನೇ ಈ ಭವರೋಗದ ವೈದ್ಯ. ದೊಡ್ಡ ರೋಗ ಇದು, ಭವರೋಗದ ವೈದ್ಯ ಪರಮಾತ್ಮನೇ. ಅಲ್ಪಾಯುಷ್ಯ ನಮ್ಮ ಶರೀರ ಇದು. ಗಾಳಿಗಿಟ್ಟಂತಹ ದೀಪ, ಆಷಾಢ ಮಾಸದಲ್ಲಿ ಮಾಳಿಗೆಯ ಮೇಲಿಟ್ಟಂತಹ ದೀಪ ಯಾವಾಗ ಆರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಈ ನಮ್ಮ ಆಯುಷ್ಯ, ನಮ್ಮ ಕರ್ಮಗಳು ಅಲ್ಲಿ ದೀಪದಲ್ಲಿರುವಂತಹ ಎಣ್ಣೆ ಇದ್ದ ಹಾಗೆ.
ನಾವು ಎಲ್ಲಿಯ ತನಕ ಶುಭ ಕರ್ಮಗಳನ್ನ ಮಾಡಿರ್ತೇವೆ ಅರ್ಥಾತ್ ಕಾಮ್ಯ ಕರ್ಮಗಳನ್ನ ಮಾಡಿರ್ತೇವೋ ಅಲ್ಲಿಯ ತನಕ ನಾವು ಇಲ್ಲಿರ್ತೇವೆ ಫಲವನ್ನ ಭೋಗಿಸ್ಲಿಕ್ಕೋಸ್ಕರವಾಗಿ. ಖಾಲಿ ಆಯ್ತೋ, ಬೇಗ ಖಾಲಿ ಆದ್ರೆ ಬೇಗನೆ. ಒಂದ್ ವೇಳೆ ಇದ್ದಾಗಲೂ ಕೂಡ ಜೋರಾಗಿ ಗಾಳಿ ಬಂತು, ಪರಮಾತ್ಮ ಸಂಕಲ್ಪ ಅವಾಗೆ ಇತ್ತು ಅಂದ್ರೆ ಹರೇ ನಮಃ. ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗಿಕ್ಕಿದ ದೀಪ, ಅಲ್ಪ ಸಂತೋಷಿಯಾಗು ಅದು ನಿನಗೆ ನೋಡೋ ಹಾಲು ಸಕ್ಕರೆ ತುಪ್ಪ. ನಮಗೆ ಇಷ್ಟು ದೊಡ್ಡದೇ ಬೇಕು, ಇಷ್ಟು ದೊಡ್ಡ ಮನೇನೇ ಬೇಕು, ಇಷ್ಟು ಆಸ್ತಿ ಇರ್ಲೇಬೇಕು, ಮೈ ತುಂಬಾ ಆಭರಣಗಳು ಇಷ್ಟಿರ್ಲೇಬೇಕು. ಅವ್ರು ಹಾಕೊಂಡ್ ಬಂದಿದ್ರೆ ಮುಂದಿನ ಮದುವೆಗೆ ಅವ್ರ ಮುಂದೆ ನಾ ಇಷ್ಟು ಹಾಕೊಂಡ್ ಮೆರಿಲೇಬೇಕು. ಬೇಡ, ಅಲ್ಪ ಸಂತೋಷಿಯಾಗು. ಇಷ್ಟು ಆದ್ರೆ ಮಾತ್ರ ನಂಗೆ ಸಂತೋಷ ಆಗತ್ತೆ. ಬೇಡ. ಪರಮಾತ್ಮ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದ ಕಸ್ಯ ಸಿದ್ಧನಂ. ಅವನು ಕೊಟ್ಟದ್ರಲ್ಲಿ ತೃಪ್ತರಾಗಿ ಇರಿ ಸಾಕು. ಇದರಿಂದಲೇನೆ ನಾವು ಎಷ್ಟೋ ನಮ್ಮ ಪಾಪಗಳನ್ನ ಕಳೆದುಕೊಳ್ಳಬಹುದು. ಅಲ್ಪ ತೃಪ್ ಅದರ ವಿಶೇಷವಾಗಿ ಬ್ರಾಹ್ಮಣರಿಗೆ ಅಲ್ಪ ತೃಪ್ತಿ ಎನ್ನುವಂಥದ್ದು ಬಹಳ ಮುಖ್ಯ. ಅದೇ ರಾಜರಿಗೆಲ್ಲ ಇದು ಇರಬಾರದು. ರಾಜಕೋಶವನ್ನು ತುಂಬಿಸ್ಲಿಕ್ಕೆ ಬೇರೊಂದು ಉಪಾಯವನ್ನ ಮಾಡ್ತಾ ಇರ್ಬೇಕು ಅವರು. ಬ್ರಾಹ್ಮಣರಿಗೆ ವಿಶೇಷವಾಗಿ ಅಲ್ಪ ತೃಪ್ತಿ, ಅದು ಹಾಲು ಸಕ್ಕರೆ ತುಪ್ಪ ಇದ್ದ ಹಾಗೆ ಅಂತೆ. ಬಲ್ಪಂಥ ಮಾಡದಿರು ಜನುಮ ಜನುಮಗಳಲ್ಲಿ ಬಿಡದಿ ಸಂತಾಪ. ಮತಾಂತರ ಹೊಂದಬೇಡಿ, ಮತ್ತೊಬ್ಬರು ಭೇದ ಭಾವವನ್ನ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಆಚರಣೆ ಮಾಡಿ. ನಿಮಗೆ ಗೊತ್ತಿರಲಿ ಇದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾ ಕೃತಕೃತ್ಯಶ್ಚ ಭಾರತ. ಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನನಿಗೆ ಮುಂದೆ 15ನೇ ಅಧ್ಯಾಯದಲ್ಲಿ. ಕೊನೆಯ ಶ್ಲೋಕ ಇದು, 15ನೇ ಅಧ್ಯಾಯದ ಕೊನೆಯ ಶ್ಲೋಕ. ಇದು ಗುಹ್ಯವಾದದ್ದಪ್ಪ, ಎಲ್ಲರಿಗೂ ಕೊಡುವಂಥದ್ದಲ್ಲ, ಸರಿಯಾಗಿ ತಿಳ್ಕೊ ನೀನು. ಪರಮಾತ್ಮನೇ ಸರ್ವೋತ್ತಮ ಅನ್ನುವಂಥದ್ದು ನಮ್ಮ ಮಂದಿಗೆ ಪ್ರಚಾರ ಮಾಡಿ, ಬೇರೆಯವರಿಗೂ ಬೇಕಾಗಿಲ್ಲ. ಅವರಾಗೇ ನಿಮ್ಮನ್ನ ಅರಿಸಿಕೊಂಡು ಬಂದಾಗ 2 ಬುದ್ಧಿಮಾತುಗಳನ್ನ ಹೇಳಿ, ವ್ರತಗಳನ್ನ ಹೇಳಿ, ಸಂಪೂರ್ಣ ಜ್ಞಾನವನ್ನು ಅವರಿಗೂ ಕೂಡ ಕೊಡಬಾರದಂತೆ. ಅಯೋಗ್ಯರಾಗಿದ್ರೆ. ಆದ್ರಿಂದ ನಮ್ಮ ಧರ್ಮವನ್ನ, ನಮ್ಮತನವನ್ನ ಮನೆಯಲ್ಲಿ ಮಾಡೋಣ. ಬೇರೆ ಕಡೆ ಹೋದಾಗ ಅನೇಕ ಜಾತಿಯ ಪಂಥಗಳು ಜನರು ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ಹರಿ ಸರ್ವೋತ್ತಮ ನಿಮ್ಮವರಲ್ಲ, ಹೇಗೆ ನಿಮ್ಮ ದೇವರ ಅಲ್ವೇ ಅಲ್ಲ ಅಂತೆಲ್ಲ ಮಾಡೋದು, ಅವ್ರ ಭೇದ ಭಾವ ಮಾಡೋದು ಸಮಾಜ ಘಾತುಕವಾದ ಕೆಲಸ. ಅವೆಲ್ಲ ಒಡಕು ಉಂಟಾಗುತ್ತೆ ಅದರಿಂದಾಗಿ ಸಮಾಜದಲ್ಲಿ. ಅದು ಬೇಡ. ಸ್ವಲ್ಪಂಥ ಮಾಡದಿರು ಜನುಮ ಜನುಮಗಳಲ್ಲಿ ಬಿಡದಿ ಸಂತಾಪ. ಸ್ವಲ್ಪ ಕಾಲಾದರೂ ಮಧ್ವ ಮತವೇ ಪೊಂದು ಭವವೇ ನಿರ್ಲೇಪ. ಬಾಳು ಬೇಡ. ಆನಂದ ತೀರ್ಥರ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಯಾರ್ಯಾರು ಪುರುಷರಿದ್ದೀರೋ ಅವರು ದಿನಕ್ಕೊಮ್ಮೆಯಾದರೂ ಮಧ್ವಾಚಾರ್ಯ ಅರ್ಥಾತ್ ವಾಯುದೇವರ ಸ್ಮರಣೆಯನ್ನ ಮಾಡಲೇಬೇಕು. ಸ್ತ್ರೀಯರು ವಾಯುಸ್ತುತಿಯಿಂದ ವಿಶೇಷವಾಗಿ ಮನ್ಯು ಸೂಕ್ತ, ವಾಯುಸ್ತುತಿ, ಸುಂದರಕಾಂಡ ಇತ್ಯಾದಿಗಳಿಂದ, ಸ್ತ್ರೀಯರು ಮಧ್ವನಾಮದಿಂದಾಗಿ ಈ ರೀತಿ ಮಾಡಿದಾಗ ವಿಚಾರ ಮಾಡಿ, ನಾವು ಮಲಗಿದಾಗ ಸಕಲ ಇಂದ್ರಿಯಗಳೂ ಉಪರತವಾಗಿರುತ್ತೆ. ಎದ್ದಿರೋದು ಒಬ್ರೇ ಒಬ್ರು ಅಂತಂದ್ರೆ ಅದು ವಾಯುದೇವರು ಮಾತ್ರ. ಸಕಲ ಇಂದ್ರಿಯಾಭಿಮಾನಿಗಳೂ ಕೂಡ ನಿಷ್ಕ್ರಿಯರಾಗಿರ್ತಾರೆ. ಆದರೆ ಏಕೈಕ ವ್ಯಕ್ತಿ ಸದಾಕಾಲ ನಮ್ಮೊಟ್ಟಿಗೆ ಇದ್ದು ಸದಾಕಾಲ ಸಕ್ರಿಯರಾಗಿ ನಾವು
ಮಲಗಿಕೊಂಡಾಗಲೂ ಕೂಡ ಸಕ್ರಿಯರಾಗಿರುವಂತಹ ಒಬ್ಬ ವ್ಯಕ್ತಿ, ಅದು ವಾಯುದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರು. ಕೇಳ್ತಾ ಇದ್ದೀರಾ, ಮನಸ್ಸು ಇಲ್ಲೇ ಇದೆ, ಪುಸ್ತಕವನ್ನ ನಿಮ್ಮ ಕಣ್ಣು ನೋಡ್ತಾ ಇದೆ, ಸ್ಪರ್ಶಿಸ್ತಾ ಇದೆ, ಇವೆಲ್ಲ ಗೊತ್ತಾಗ್ತಾ ಇದೆ, ಆದರೆ ಉಸಿರಾಡುವುದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಗಮನ ಕೊಡಬೇಕು. ಉಸಿರು ಒಳಗಡೆ ಹೊರಗಡೆ ಹೋಗ್ತಾ ಇದೆ ಅಂತ. ಕೇಳ್ತಾ ಇದ್ದೇನೆ ಅಂತ ಹೇಳಿ ನಮಗೆ ಬಹಳ ಬಹಳ ಅದರ ಜ್ಞಾನ ಇದೆ ನಮಗೆ. ಇಷ್ಟು ಹತ್ತಿರ ಇದ್ದು ವಾಯುದೇವರು ನಮ್ಮಲ್ಲಿಯೇ ಇದ್ದಾರೆ. ಅದರಲ್ಲೂ ವಾಯುದೇವರಲ್ಲಿ ವಿಶೇಷವಾಗಿ ಪರಮಾತ್ಮನ ಒಂದು ವಿಭೂತಿ ರೂಪ. ಬೇರೆಲ್ಲೂ ಹುಡುಕುವುದೇ ಬೇಡ ಪರಮಾತ್ಮನನ್ನ. ನಮ್ಮಲ್ಲಿಯೇ ಮೊಟ್ಟ ಮೊದಲಿಗೆ ಹೇಳಿದ್ನಲ್ಲ ಪರಮಾತ್ಮ, ಆತ್ಮಾನಂ ಪಶ್ಯೇ ಆತ್ಮೈವ ಆತ್ಮಾನಂ ಪಶ್ಯೇತ್. ಮೊದಲಿಗೆ ನಮ್ಮನ್ನ ನಾವು ತಿಳಿದುಕೊಳ್ಳಬೇಕು, ತದನಂತರ ಪರಮಾತ್ಮನ ಜ್ಞಾನ ಬರಲಿಕ್ಕೆ ಸಾಧ್ಯ. ಈ ರೀತಿ ಬೇರೆಲ್ಲೂ ಹುಡುಕೋದು ಬೇಡ. ಸರಿಯಾಗಿ ಮಾಧ್ವರಾಗಿ ಹುಟ್ಟಿದ್ದೇವೆ. ಸರಿಯಾಗಿ ಅದರ ಸ್ತ್ರೀಯರಿಗೆ ಶಾಸ್ತ್ರದಲ್ಲಿ ಅಧಿಕಾರ ಇಲ್ಲ, ವೇದದಲ್ಲಿ ಅಧಿಕಾರ ಇಲ್ಲ. ಅದರ ಸಾರವನ್ನು ತಿಳ್ಕೊಳ್ಳಿಕ್ಕೆ ಯಾವ ನಿರ್ಬಂಧವೂ ಇಲ್ಲ. ಹರಿಕಥಾಮೃತ ಸಾರ ಕನ್ನಡದ ಸುಧಾ ಅದು. ಸರಿಯಾಗಿ ಓದಿ, ಸುಮ್ಮನೆ ಓದೋದು ಅಂತಲ್ಲ, ಪದಾರ್ಥಗಳ ಚಿಂತನೆಯನ್ನ ಮಾಡಿ ಅದ್ಭುತವಾದ ಪುಣ್ಯ ಸಂಪಾದನೆ ಆಗತ್ತೆ. ಈ ರೀತಿ ಅಪುನರಾವೃತ್ತಿಂ ಗಚ್ಚಂತಿ ಅಂದ್ರೆ ಮೋಕ್ಷಕ್ಕೆ ಹೋಗೋ ಬಗೆ ಹೇಗೆ ಅಂತ ದಾಸರು ಇಷ್ಟರಲ್ಲೇ ಹೇಳಿದ್ದು. ಇದೂ ಮುಖ್ಯ. ಇಷ್ಟರಲ್ಲೇ ಅಪುನರಾವೃತ್ತಿಂ ಗಚ್ಚಂತಿ. ಯಾರು ಇಂತಹ ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠ ತತ್ಪರಾಯಣಃ, ಏಳುವಾಗಲಿ ಮತ್ತು ತಿರುಗುತ್ತಲಿ, ಬೀಳುವಾಗಲಿ ಮತ್ತು ಕುಳಿತಿರುವಾಗಲಿ, ಹೇಳುವಾಗಲಿ ಮತ್ತು ಕೇಳುವಾಗಲಿ ಕರೆದು, ಪೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗ, ಬಾಳುವಾಗಲಿ ಭೋಜನ ನಾನಾ ಷಡ್ರಸ ಸಮ್ಮೇಳನವಾಗಲಿ ಮೇಲು ಪುತ್ರಾದಿಯೊಡನೆ, ಖೇಳವಾಗಿ ಮರ್ಯಾದೆ ನಿನ್ನಯ ನಾಲಿಗೆ ಕೊನೆಯಲ್ಲಿ ಎಂದೊಮ್ಮೆ ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಅಮಗೆ ವ್ಯಾಳಗೆ ಭವ ಬೀಜ ಪರಿಹಾರ. ವಿಜಯ ವಿಠಲರೆಯ ಸಾಗಿಸಿಕೊಡುವನು ಮುಕ್ತರ ಸಂಕಟದಲ್ಲಿ. ಧನ್ವಂತರಿ ಸುಳಾದಿ. ಹೌದು, ಅಷ್ಟು ಅದ್ಭುತ. ಕೂಡ್ಬೇಕು, ಉಂಬಾಗ ತಿಂಬಾಗ ನಡೆಯುವಾಗ ಬಾಗುವಾಗ ಕೂಡುವಾಗ ಏಳುವಾಗ ಬೀಳುವಾಗ ಸದಾ ಕಾಲ ಕೃಷ್ಣ 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 ಕೃಷ್ಣ. ಈ ರೀತಿ ಸುಧಾಮ ಹೇಳ್ತಾ ಇದ್ದ ಅಂತೆ. ಸದಾಕಾಲ ನೋಡಿ, ಗೆಳೆಯನಾದ್ರೆ ಎಷ್ಟು ಫ್ರೀನೆಸ್ ಇರ್ತದೆ. ಗೆಳೆಯ ಅವನು ಸಖ, ಏನು ಬೇಕಾದ್ರೂ ಕರಿಬಹುದು. ಆದ್ರೆ ಏನೋ ಒಂದು ಪೂರ್ವಜನ್ಮ ಸುಕೃತ, ಅವನೇ ಪರಮಾತ್ಮ ಎನ್ನುವುದಾಗಿ ಸ್ಪಷ್ಟವಾದ ಜ್ಞಾನ ಇತ್ತು ಅವನಿಗೆ. ಗೆಳೆಯನಾದರೂ ಅವನು ಎಷ್ಟು ಮರ್ಯಾದೆ ಕೊಡುವಂಥದ್ದು, ಮಾಡುವಂಥದ್ದು. ಕೊನೆಗೆ ಎಂತಹ ಸಂಪತ್ತನ್ನ ಪಡೆದ, ಎಷ್ಟು ಸಂಪತ್ತನ್ನ ಪಡೆದ ಸುಧಾಮ. ಹೀಗೆ ನಾವು ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಷ್ಟೇ. ಎಲ್ಲವೂ ಒಟ್ಟಿಗೆ ಮಾಡೇ ಬಿಡ್ತೇನೆ, ಸಾಧ್ಯವೇ ಇಲ್ಲ. ನೋಡಿ, ಒಂದನ್ನು ಕೂಡ ಈ ಜನ್ಮದಲ್ಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದರಲ್ಲಿ 1% ಅನ್ನು ಮಾಡಿ ಅದರಲ್ಲಿ 0.1% ಮಾಡಬಹುದು ಈ ಜನ್ಮದಲ್ಲಿ, ಮನಸ್ಸು ಮಾಡಿದರೆ, ಸರಿಯಾಗಿ ಮಾಡಿದರೆ. ಇಷ್ಟೆಲ್ಲ ಮಾಡಬೇಕು, ಅನೇಕ ಜನ್ಮಗಳು ಬೇಕು. ಮೊಟ್ಟ ಮೊದಲಿಗೆ ನಿಷ್ಕಾಮ ಕರ್ಮವನ್ನ ಮಾಡೋದು ಮುಖ್ಯವೇ ಅದು. ನಿಷ್ಕಾಮ ಕರ್ಮವನ್ನ ಮಾಡಿ. ಅದೇ ಆಗೋದಿಲ್ಲ ನಮಗೆ, ಅದೇ ಬಹಳ ಕಠಿಣ. ಈ ರೀತಿ ಸ್ತ್ರೀಯರಿಗೂ ಪುರುಷರಿಗೂ ವಿಶೇಷವಾಗಿ ಇಬ್ಬರೂ ಕೂಡ ಮಧ್ವಾಚಾರ್ಯರ ಸ್ಮರಣೆಯನ್ನ, ವಾಯುದೇವರ ಸ್ಮರಣೆಯನ್ನ ಮಾಡಲೇಬೇಕು. ಅನಿವಾರ್ಯ. ಎಲ್ಲಾ ಯತಿಗಳು ಕೂಡ ವಾಯಸ್ತಿ ಪುನಶ್ಚರಣೆಯನ್ನ ಮಾಡ್ತಾನೇ ಇದ್ರು. ಅದಕ್ಕೆ ಅವರಷ್ಟು ಶಕ್ತಿ.
ಸರಿ, ಮುಂದೆ ಹೋಗೋಣ. ಮುಂದಿನ ಶ್ಲೋಕಕ್ಕೆ ನೋಡಿ, ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ನೋಡಿ, ಪಂಡಿತಾಹ ಜ್ಞಾನಿಗಳು, ಪರೋಕ್ಷ ಜ್ಞಾನಿಗಳು ಏನಿದ್ದಾರೆ ಅವರು ಪರಮಾತ್ಮನ ಹೇಗ್ ತಿಳಿತಾರೆ. ನಾವೆಲ್ಲ ಏನು, ಒಬ್ಬ ದೊಡ್ಡ ಆಚಾರ ಬಂದ್ರು, ನಾವು ಒಳಗಡೆ ಜ್ಞಾನ ಅಲ್ಲ, ಟೋಟಲಿ ಆ ವ್ಯಕ್ತಿಯ ಬಗ್ಗೆ ಸರಿಯಾಗಿ ಗೊತ್ತಿದೆ. ಮಹಾಪಂಡಿತರು ಬಂದರು, ಎದ್ದು ನಿಲ್ತೇವೆ, ಗೌರವ ಕೊಡುತ್ತೇವೆ, ನಮಸ್ಕಾರಾದಿಗಳನ್ನ ಮಾಡುತ್ತೇವೆ. ಹೌದು, ಅವರಲ್ಲಿ ಪರಮಾತ್ಮನ ಒಂದು ಅಷ್ಟು ಜ್ಞಾನ ಬಂದಿರೋದು ಯಾಕೆ? ಪರಮಾತ್ಮನಲ್ಲಿ ವಿಶೇಷ ರೂಪ ಇದೆ, ಒಂದು ವಿಭೂತಿ ರೂಪ ಇದೆ. ಪರಮಾತ್ಮನ ಒಂದು ವಿಭೂತಿ ರೂಪ ಅವರಲ್ಲಿ ಇರೋದ್ರಿಂದಾಗಿ ಅಷ್ಟು ಜ್ಞಾನಿಗಳಾಗಿದ್ದಾರೆ. ಒಂದು ಅದ್ಭುತವಾದ ಬದರಿಗೆಲ್ಲ ಹೋದಾಗ, ಅಲ್ಲಿ ಮಾನಾಗಿನಾಗೆಲ್ಲ ಹೋದಾಗ ಅದ್ಭುತಗಳನ್ನೆಲ್ಲ ನೋಡ್ತೇವೆ, ನಯನ ಮನೋಹರವಾಗಿರ್ತದೆ, ಅಷ್ಟು ಆನಂದವನ್ನ ಕೊಡ್ತದೆ. ಎಂಥ ಪ್ರಕೃತಿಯ ಸೌಂದರ್ಯ ಅಂತ ಹೇಳ್ತದೆ ಅನಿಸುತ್ತೆ. ಅಷ್ಟು ಆನಂದವನ್ನು ಕೊಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಆ ಪ್ರಕೃತಿಯಲ್ಲಿ, ಆ ಪರ್ವತಗಳಲ್ಲಿ ಪರಮಾತ್ಮನ ಒಂದು ವಿಶೇಷ ವಿಭೂತಿ ರೂಪ ಇದೆ. ಒಬ್ಬ ಅದ್ಭುತವಾದ ವಾಗ್ಮಿ ಇದ್ದಾನೆ, ಅವನ ಮಾತುಗಳಿಂದನೇ ಎಲ್ಲರನ್ನೂ ಬಂಧಿಸ್ತಾನೆ ಅಂತಂದ್ರೆ ಅವನಲ್ಲಿ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಇದೆ. ಸ್ಫುರದ್ರೂಪಿ ಇದ್ದಾನೆ, ನೋಡಿದರೆ ನಮಸ್ಕಾರ ಮಾಡಬೇಕು ಅಂತ ಅನ್ಸತ್ತೆ. ಅಂತವರಲ್ಲಿ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಇರ್ತದೆ. ಅದರಿಂದಾಗಿ ವಿದ್ಯಾ ವಿನಯ ಸಂಪನ್ನೇ, ವಿದ್ಯಾವಂತನಾದವರಲ್ಲಿ, ವಿನಯವಂತನಾದಂತಹ ವ್ಯಕ್ತಿಗಳಲ್ಲಿ ಯಾವ ಪರಮಾತ್ಮ ಇದ್ದಾನೋ ಅವನೇ ಬ್ರಾಹ್ಮಣರಲ್ಲೂ ಇದ್ದಾನೆ. ಭೂಸುರರು ಅಂತೇನ್ ಕರಿತೀವಿ, ಬರೀ ಬ್ರಾಹ್ಮಣರಿಗಷ್ಟೇ ಮರ್ಯಾದೆ, ಹೌದು ಕೊಡ್ಲೇಬೇಕು. ಆದ್ರೆ ಬ್ರಾಹ್ಮಣರಿಗೆ ಕೊಡುವಷ್ಟು ಎಲ್ಲರಿಗೂ ಕೊಡಬೇಕು ಅಂತೇನಿಲ್ಲ, ಕೊಡಬಾರ್ದು ಅಂತೇನಿಲ್ಲ. ಅವನು ವಿದ್ಯಾವಂತನಾಗಿದ್ನ, ಹೌದು, ಅವರಲ್ಲೂ ಪರಮಾತ್ಮ ಇದ್ದಾನೆ. ಯಾವ ಜಾತಿ ಮುಖ್ಯ ಅಲ್ಲ, ಆ ವಿದ್ಯೆಗೆ ಬೆಲೆ. ಬ್ರಾಹ್ಮಣೇ ಗವಿ, ಆ ಬ್ರಾಹ್ಮಣನಲ್ಲಿ ಇರುವಂತಹ ಪರಮಾತ್ಮನೇನೇ ಹಸುವಿನಲ್ಲಿ ಇದ್ದಾನೆ. ಆ ಹಸುವಿನಲ್ಲಿ ಇರುವಂತಹ ಪರಮಾತ್ಮನೇನೇ ಆನೆಯಲ್ಲಿ, ಹಸ್ತಿ ಆನೆ ಇದ್ದಾನೆ. ಅಂತಹ ಪರಮಾತ್ಮನೇನೆ ನಾಯಿಯಲ್ಲಿಯೂ ಕೂಡ ಇದ್ದಾನೆ. ನೋಡಿ, ಅಸ್ಪೃಶ್ಯವಾದ ನಾಯಿಯಲ್ಲೂ ಆ ಪರಮಾತ್ಮನೇ ಇದ್ದಾನೆ. ಆದ್ರೆ ಅಷ್ಟೇ. ಆಗ ಪರಮಾತ್ಮ ಇದ್ದಾನೆ, ತಂದು ದೇವರ ಮಂಟಪದಲ್ಲಿ ಕೂಡಿಸೋದು, ಮನೆ ತುಂಬ ಓಡಾಡಿಸೋದು ಅಲ್ಲ, ಶಾಸ್ತ್ರ ವಿಹಿತ ಅದಲ್ಲ. ಇಲ್ಲಿ ಹೇಳ್ತಾ ಇರೋದು ಏನು, ನಾಯಿಯಲ್ಲಿ ಇರುವಂತಹ ಪರಮಾತ್ಮ, ಆ ಶ್ವಪಾಕೇಚ, ಆ ಚಂಡಾಲ ಅಂದ್ರೆ ಶ್ವಪಚ, ಅಂದ್ರೆ ನಾಯಿಯನ್ನ ತಿನ್ನುವವನು ಶ್ವಪಚ, ಅವರಲ್ಲೂ ಕೂಡ ಪರಮಾತ್ಮ ಇದ್ದಾನಲ್ಲ. ಏನು, ವಿದ್ಯಾ ವಿನಯ ಸಂಪನ್ನನಾದ ಒಬ್ಬ ವ್ಯಕ್ತಿಯಲ್ಲಿ, ಬ್ರಾಹ್ಮಣನಲ್ಲಿ, ಹಸುವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ, ಚಂಡಾನಲ್ಲಿ ಇರುವಂತಹ ಪರಮಾತ್ಮನ ರೂಪ ಎಲ್ಲವೂ ಒಂದೇ. ನೇಹನಾನಾಸ್ತಿ ಕಿಂಚನ, ಇದಕ್ಕೆ ಹೊರಟಿದ್ದು ಈ ಶ್ರುತಿ. ಪರಮಾತ್ಮನ ರೂಪಗಳಲ್ಲಿ ಎಳ್ಳಷ್ಟು ಕೂಡ ಭೇದ ಇಲ್ಲ. ಇದಕ್ಕೆ ಹೊರಟಂತಹ ಶ್ರುತಿಯನ್ನ ಅದ್ವೈತಿಗಳು ಜೀವನಿಗೂ ಪರಮಾತ್ಮನಿಗೂ ಎಳ್ಳಷ್ಟು ಭೇದ ಇಲ್ಲ ಅಂತ ಹೇಳ್ತಾರೆ. ಸಾರಿ ಈಗಲ್ಲ, ಎಳ್ಳಷ್ಟು ಭೇದ ಇಲ್ಲ. ಯಾವುದರಲ್ಲಿ? ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ. ಈ ರೀತಿ ಸಮದರ್ಶಿನಃ, ಸಮವಾಗಿ ಯಾರು ತಿಳಿತಾರೋ, ಅರ್ಥಾತ್ ಇಲ್ಲಿ ಸಮಶಬ್ದ ವಾಚ್ಯನಾದವನು ಪರಮಾತ್ಮನೂ ಹೌದು. ಯಾಕೆ? ಅವನಲ್ಲಿ ಇರುವಂತಹ ಸಕಲ ಗುಣಗಳೂ ಕೂಡ ಸಮ. ನಮ್ಮಲ್ಲಿ ಜ್ಞಾನ ಇದೆ ಅಂತ ತಿಳ್ಕೊಳ್ಳಿ, ಶಕ್ತಿ ಜ್ಞಾನದಷ್ಟು ಇಲ್ಲ.
ಅದ್ಭುತವಾಗಿ ಎಲ್ಲದರ ಬಗ್ಗೆ ನಾಲೆಜ್ ಇದೆ. ಅಷ್ಟೇನೆ ಆ ಒಂದು ಕ್ವಾಂಟಿಟಿಯಲ್ಲಿ ಏನೇ ನಮ್ಮ ಒಂದು ಶಕ್ತಿ ಇದೆನಾ? ಇಲ್ಲ. ಒಳ್ಳೆ ವಾಕ್ಚಾತುರ್ಯ ಇದೆ ಅಂತ ತಿಳ್ಕೊಳ್ಳಿ, ಜ್ಞಾನದಷ್ಟು ಇದೆನಾ? ಇಲ್ಲ. ಕೆಲವರು ಅಗಾಧ ಜ್ಞಾನಿಗಳಾಗಿರ್ತಾರೆ, ಪ್ರವಚನ ಮಾಡ್ಲಿಕ್ಕೆ ಬರ್ತಾ ಇರೋದಿಲ್ಲ. ಹಾಗಾದ್ರೆ ಅವರು ಅಜ್ಞಾನಿಗಳಂತ ಹೇಳೋಣವಾ? ಹಾಗಾಗೋದಿಲ್ಲ. ಆದ್ದರಿಂದ ನಾವೆಲ್ಲ ಅಸಮರು. ಪರಮಾತ್ಮ ಒಬ್ಬನೇ ಸಮ. ಅವನಲ್ಲಿ ಸೌಂದರ್ಯ ಎಷ್ಟಿದೆನೋ, ಸುಖಶಕ್ತಿ ಪಯೋನಿಧಿ, ಸಮುದ್ರದಷ್ಟು ಇದೆ ಸೌಂದರ್ಯ, ಅಷ್ಟೇ ಸುಖವೂ ಅಷ್ಟೇ ಇದೆ, ಶಕ್ತಿಯೂ ಅಷ್ಟೇ ಇದೆ, ವೀರ್ಯ, ಓಜಸ್ಸು, ತೇಜಸ್ಸು ಸಕಲವೂ ಕೂಡ ಅಷ್ಟೇ ಇದೆ, ಒಂದೇ ಸಮದಲ್ಲಿ ಇರೋದರಿಂದಾಗಿ ಸಮಶಬ್ದ ವಾಚ್ಯನಾದವನು ಪರಮಾತ್ಮ. ಅದರಿಂದಾಗಿ ಪಂಡಿತಾಹ ಸಮ ಅಂದ್ರೆ ಸಮಶಬ್ದ ವಾಚ್ಯನಾದ ಪರಮಾತ್ಮನನ್ನ ಎಲ್ಲರಲ್ಲೂ ಕೂಡ ಸಮ ಎಂದು ತಿಳಿತಾರೆ. ಅಂದ್ರೇನು? ಭೇದ ಇಲ್ಲ, ಎಲ್ಲರಿರುವಂತಹ ಪರಮಾತ್ಮ ಒಬ್ಬನೇ, ಒಂದೇ ರೀತಿಯಲ್ಲಿಯೇ ಇದ್ದಾನೆ ಅಂತ ಯಾರು ತಿಳಿತಾರೋ ಅವರು ಪಂಡಿತರು. ಪಂಡಿತರ ಒಂದು ನೋಟ ಈ ರೀತಿಯಾಗಿ ಇರ್ತದೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದೆ, ಕೇಳಿ ಇದರ ಅರ್ಥವನ್ನ ನಾಳೆ ನೋಡೋಣ. ಇಲ್ಲ ಪ್ರಶ್ನೆ ಇಲ್ಲ ಆಚಾರ್ಯ, ನಾಳೆ ನೋಡುವ. ಬಹಳ ಚಂದಾಗಿತ್ತು. ಸರಿ, ನಮಸ್ಕಾರ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಬಹಳ ಚೆನ್ನಾಗಿತ್ತು. ನಮಸ್ಕಾರ. ನಮಸ್ಕಾರ ಆಚಾರ್ಯ.